ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸಿ, ಇದು ಕೇವಲ ಒಂದು ದಿನದ ಆಚರಣೆಯಲ್ಲ, ಬದಲಾಗಿ ಕನ್ನಡದ ನೆಲ ಮತ್ತು ಭಾಷೆಗಾಗಿ ಹೋರಾಡಿದ ಎಲ್ಲಾ ಚೇತನಗಳಿಗೆ ಸಲ್ಲಿಸುವ ಗೌರವ ಅಂತ ತಿಳಿಸಿದ್ರು. ಹೋರಾಟಗಾರರ ಶ್ರಮದ ಫಲವಾಗಿ ಕರ್ನಾಟಕಕ್ಕೆ ಒಂದು ಗಡಿ ಮತ್ತು ಕನ್ನಡ ಭಾಷೆ ಸಿಕ್ಕಿದೆ ಅಂತ ಸ್ಮರಿಸಿದರು. ಕನ್ನಡವನ್ನ ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಮ್ಮ ಆಡು ಭಾಷೆ ವ್ಯವಹಾರದ ಭಾಷೆ ಹಾಗೂ ಸರ್ಕಾರದ ಭಾಷೆ ಕನ್ನಡವೇ ಆಗಿರಬೇಕು ಅಂತ ಒತ್ತಿ ಹೇಳಿದ್ರು. ಅಲ್ಲದೆ ಕರ್ನಾಟಕಕ್ಕೆ ಬರುವ ಹೊರಗಿನವರು ಇಲ್ಲಿ ನೆಲೆಸುವಾಗ ಕನ್ನಡಕ್ಕೆ, ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಗೌರವ ಕೊಡಬೇಕು ಅಂತ ತಿಳಿಸುತ್ತಾ, ಎಲ್ಲರೂ ಒಗ್ಗಟ್ಟಿನಿಂದ ಕನ್ನಡ ಸಾಹಿತ್ಯ, ಚಲನಚಿತ್ರ ಮತ್ತು ಸಂಸ್ಕೃತಿಯನ್ನ ಪ್ರೋತ್ಸಾಹಿಸಬೇಕು ಅಂತ ಹಾರೈಸಿದರು. ಕನ್ನಡದ ಭಾಷೆಗಾಗಿ, ಕನ್ನಡದ ಏಕೀಕರಣಕ್ಕಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ ಯಾವ ಚೇತನಗಳು ಹಿಂದೆ ಹೋರಾಟವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ನಾನು ನಮನವನ್ನ ಸಲ್ಲಿಸ್ತಾ ಇದ್ದೀನಿ. ಅವರೆಲ್ಲರ ಶ್ರಮದ ಸಲುವಾಗಿ ನಮಗೆ ಕರ್ನಾಟಕ ಸಿಕ್ತು, ಕರ್ನಾಟಕಕ್ಕೆ ಒಂದು ಬಾರ್ಡರ್ ಸಿಕ್ತು, ಕರ್ನಾಟಕಕ್ಕೆ ಕನ್ನಡದ ಭಾಷೆ ಸಿಕ್ತು. ಈ ಭಾಷೆಯನ್ನ ಉಳಿಸುವುದು ಮತ್ತು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಆಡು ಭಾಷೆಯಲ್ಲಿ ಕನ್ನಡ ಆಗಬೇಕು, ನಮ್ಮ ವ್ಯವಹಾರದ ಭಾಷೆ ಕನ್ನಡ ಆಗಬೇಕು, ನಮ್ಮ ಸರ್ಕಾರದ ಭಾಷೆ ಕನ್ನಡ ಆಗಬೇಕು. ಕನ್ನಡಕ್ಕೆ ಅಥವಾ ಕರ್ನಾಟಕಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ನಮ್ಮ ಜನ ಕೂಡ ಬೇರೆ ರಾಜ್ಯಗಳಿಗೆ, ದೇಶಗಳಿಗೆ ಹೋಗ್ತಾರೆ. ಆದ್ರೆ ಅವರು ಬಂದು ಇಲ್ಲಿ ನೆಲೆಸಿದಾಗ ಕನ್ನಡಕ್ಕೆ ಗೌರವ ಕೊಡೋದು, ಕರ್ನಾಟಕಕ್ಕೆ ಗೌರವ ಕೊಡೋದು, ಕನ್ನಡಿಗರಿಗೆ ಗೌರವ ಕೊಡೋದನ್ನು ಕೂಡ ಅವರಿಗೆ ನಾವು ಹೇಳಿಕೊಡ್ಬೇಕು ಮತ್ತು ಅವರನ್ನು ಗೌರವದಿಂದ ಕಾಣಬೇಕು ಅನ್ನುವಂತ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಕನ್ನಡ ಉಳಿಯಲಿ, ಕನ್ನಡ ಬೆಳೆಯಲಿ, ಕನ್ನಡಿಗರಿಗೆ ಶುಭವಾಗಲಿ ಮತ್ತು ಕನ್ನಡ ಸಾಹಿತ್ಯ, ಕನ್ನಡದ ಚಲನಚಿತ್ರ, ಕನ್ನಡ ಭಾಷೆ, ಕನ್ನಡದ ಹಾಡುಗಳು ಇದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಅತ್ಯಂತ ಖುಷಿಯಿಂದ, ಅತ್ಯಂತ ಶ್ರದ್ಧೆಯಿಂದ, ಗೌರವದಿಂದ ಇವತ್ತು ಕನ್ನಡದ ಧ್ವಜವನ್ನ ನಾವು ಏರಿಸಿದ್ದೀವಿ. ಎಲ್ಲರಿಗೂ ಶುಭವಾಗಲಿ.